ಇಷ್ಟೊಂದು ಬಾರಿ ಕೋರ್ಟಿಗೆ ಹೋಗಿ ಬಂದು ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ, ನನಗೆ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಅಂತ ವಿಡಿಯೋದಲ್ಲೆಲ್ಲ ಹೇಳಿದಾರಲ್ಲ, ಅದ್ರದ್ದು ಹಿನ್ನೆಲೆ ಏನು ಮ್ಯಾಮ್ ನಿಮ್ಮ ಪ್ರಕಾರ? ಕೇಸ್ ಒಂದು ಮಹಿಳೆ ಫೈಲ್ ಮಾಡಿದಾಳೆ ಅಂತ ಹೇಳಿದ್ರೆ ಅವಳು ಪ್ರತಿ ಹಿಯರಿಂಗಿಗೆ ಅವಳು ಏನು ಹೋಗ್ಬೇಕಾಗಿಲ್ಲ, ಬಟ್ ಅವು ಹೋಗ್ತಿರ್ತಾಳೆ. ಅವಳಿಗೆ ಯಾಕಂದ್ರೆ ಮೇಂಟೆನೆನ್ಸ್ ಬಂದ್ರೆ ಇಸ್ಕೋಬೇಕು ಕೋರ್ಟಿಂದ ಡೈರೆಕ್ಟಾಗಿ. ಕೋರ್ಟಿಗೆ ಕಟ್ತಾ ಇದ್ರೆ ಕೋರ್ಟಿಂದ ಡೈರೆಕ್ಟಾಗಿ ಇವರಿಗೆ, ಇಲ್ಲ ಇವಳು ಹೆಸರಿಗೆ ಬರ್ತಾ ಇದ್ರೆ ತೊಂದರೆ ಆಗೋದಿಲ್ಲ ಹಾಗೆ. ಸೊ ಹಾಗಾಗಿ ಅವಳು ಹೆಚ್ಚಿನ ಮಟ್ಟಿಗೆ ಯಾರು ಕೇಸ್ ಫೈಲ್ ಮಾಡಿರ್ತಾರೋ ಅವರು ಹೆಚ್ಚಿನ ಮಟ್ಟಿಗೆ ಕೋರ್ಟಿಗೆ ಪ್ರತಿ ಹಿಯರಿಂಗಿಗೂ ಹೋಗ್ಬೇಕಾಗಬಹುದು. ಈತನಿಗೆ ಅಗತ್ಯ ಇರಲಿಲ್ಲ. ಸೊ ಅವಳಿಗೆ ಬೇಜಾರಾಗಲಿಲ್ಲ, ಅವಳಿಗೆ ಇರಿಟೇಟ್ ಆಗಲಿಲ್ಲ. ಈತನಿಗೆ ಮಾತ್ರ ಯಾಕೆ ಇರಿಟೇಟ್ ಆಯಿತು? ಯಾಕಂದ್ರೆ ಅವಳಿಗದು ಇನೇವಿಟಬಲ್, ಅವಳಿಗೆ ಅಗತ್ಯ ಅದು. ಅವಳಿಗಿಲ್ಲ ಅಂದರೆ ಜೀವನ ನಡೆಯೋದಿಲ್ಲ, ಮೇಂಟೆನೆನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ. ಸೊ ಹಂಗಾಗಿ ಅವಳು ಕೋರ್ಟಿಗೆ ಹೋಗ್ತಾ ಇರ್ತಾಳೆ. ಇವನು ಯಾಕೆ ಹೋಗಬೇಕು ಅಲ್ವಾ? ಸೊ ಹಂಗಾಗಿ ಈತ ಮಾಡ್ಕೊಂಡಿರೋದು ಸ್ವಯಂಕೃತ ಅಪರಾಧ ಅಂತ ನಾನು ಹೇಳ್ಬೋದು ಅದಕ್ಕೆ. ಓಕೆ, ಉಗ್ರಲ್ಲಿ ಹೋಗೋದನ್ನ ಕೊಟ್ಲಿ ತಗೊಂಡ್ರು ಅನ್ನೋ ಥರ ಗಾದೆನಲ್ಲಿ ಹೇಳೋದಾದ್ರೆ ಅವ್ರು ಅದಕ್ಕೆ ಒಪ್ಕೊಂಡಿದ್ರು ಆಗಿತ್ತು, ಅಥವಾ ಅದಕ್ಕಿಂತ ಮುಂಚೆ ಈ ವಿಷಯ ಇಷ್ಟೊಂದು ದೊಡ್ಡದಾಗೋದಕ್ಕಿಂತ ಮುಂಚೆ ಒಬ್ಬ ಮಗು ಇದೆ, ಅದ್ರ ಬಗ್ಗೆ ನಾವಿಬ್ರು ಕೂತ್ಕೊಂಡು ಯೋಚನೆ ಮಾಡೋಣ ಅಂತ ಹೇಳಿ ನೀವು ಸಾಕಷ್ಟು ಆಬ್ವಿಯಸ್ಲಿ ಹೇಳಿರ್ತೀರಾ ದಂಪತಿಗಳಿಗೆ ಬಂದು. ಹೌದು, ಅವರಿಗೆ ಮೀಡಿಯೇಷನ್ ಕೂಡ ಮೂರು ಪ್ರತಿ ಕೇಸ್ ಫೈಲ್ ಮಾಡಿದಾಗ ಫ್ಯಾಮಿಲಿ ಕೋರ್ಟ್ಗಳಲ್ಲಿ 3 ಹಿಯರಿಂಗ್ ಅವರಿಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಶುರುನಲ್ಲೇನೆ, ಮೀಡಿಯೇಷನಿಗೆ ಚಾನ್ಸ್ ಅಂತ ಅಂದ್ಬಿಟ್ಟು. ನೀವು ರಾಜಿ ಆಗ್ಲಿಕ್ಕೆ ಏನಾದರೂ ಸಾಧ್ಯ ಆದರೆ ನೋಡಿ ಮಾತಾಡಿಕೊಂಡು ರಾಜಿ ಆಗಿ ಅಂತ ಒಬ್ರು ಮೀಡಿಯೇಟರ್ನು ಕೊಟ್ಟಿರ್ತಾರೆ. ಓಕೆ, ಕೌನ್ಸಿಲರ್ ಥರ ಅವ್ರಿಗೆ ಮಾತಾಡಿ ವಿಷಯಗಳು ಏನಿದೆ, ಈ ಥರ ಆಗಿರಬಹುದು ಅಥವಾ ಅವ್ರು ಈ ಥರ ತಿಳ್ಕೊಂಡಿರಬಹುದು ಅಂತೆಲ್ಲ ಚರ್ಚೆ ಮಾಡಿ. ಅಬ್ಸಲ್ಯೂಟ್ಲಿ. ಮೋಸ್ಟ್ಲಿ ಈತ ಅಲ್ಲೂ ಒಪ್ಕೊಂಡಿರೋದಿಲ್ಲ, ಹಾಗಾಗಿ ಕೋರ್ಟಿಗೆ ವಾಪಸ್ ಕೇಸ್ ಬಂದಿರುತ್ತೆ ಮೀಡಿಯೇಷನ್ ಸೆಂಟರಿಂದ. ಸೊ ಹೀಗೆ ವಾಪಸ್ ಬಂದ ಮೇಲೆ ಈತ 40,000 ರೂಪಾಯಿ ತಿಂಗಳಿಗೆ ಎಕ್ಸ್ಟ್ರಾ ಕೊಡೋದ್ರ ಬದಲು ತನ್ನ ಜೀವ ಕಳ್ಕೊಳ್ತೀನಿ ಅನ್ನೋದಾದರೆ 10 ಲಕ್ಷ 15 ಲಕ್ಷ ಸಂಪಾದನೆ ಮಾಡುವ ಒಬ್ಬ ವ್ಯಕ್ತಿ 1 ಲಕ್ಷನೂ ಕೂಡ ತನ್ನ ಹೆಂಡತಿ ಮಗುಗೆ ಖರ್ಚು ಮಾಡುವಂತಹ ಒಂದು ಜನರಸ್ ಮೈಂಡ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಆತ ಫ್ಯಾಮಿಲಿ ಮ್ಯಾನ್ ಅಲ್ವೇ ಅಲ್ಲ. ಹೌದು, ಇಷ್ಟು 2-3 ಪಾಯಿಂಟ್ಗಳಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಫ್ಯಾಮಿಲಿಗೋಸ್ಕರ ಎಷ್ಟು ದುಡಿತಾನೆ, ಎಷ್ಟು ಜೀವನನೇ ಪಣಕ್ಕಿಟ್ಟಿರ್ತಾನೆ ಅನ್ನುವಂಥ ವಿಚಾರ ಗೊತ್ತು. ಹೊರಗಡೆ ಹೋದಾಗ ಎಷ್ಟೋ ಜನ ಏನೆಲ್ಲ ಮಾತಾಡ್ತಾರೆ ಅದನ್ನೆಲ್ಲ ಸಹಿಸ್ಕೊಳ್ತಾನೆ, ಯಾಕೆ ನನ್ನ ಕುಟುಂಬ ಚೆನ್ನಾಗಿರಬೇಕು, ನನಗೇನಾದರೂ ಪರವಾಗಿಲ್ಲ ಅಂತ. ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿದೆ ವಿಚಾರ. ಅಬ್ಸಲ್ಯೂಟ್ಲಿ. ಎಷ್ಟೊಂದು ಅಪ್ಪಂದ್ರುಗಳನ್ನ ನಾವು ನೋಡ್ತೀವಿ, ಎಷ್ಟು ಕಷ್ಟಪಟ್ಟು ಮಿಲಿಟ್ರಿಯಲ್ಲಿ ಎಲ್ಲೋ ಬಾರ್ಡರಲ್ಲಿ ಇರ್ತಾರೆ, ಅಲ್ಲಿ ತಿಂಗಳಾನ್ಗಟ್ಲೆ ಮಗು ಹೆಂಡತಿಯಿಂದ ದೂರ ಇದ್ದು ದುಡ್ಡು ಕಳಿಸ್ತಾ ಇರ್ತಾರೆ. ಅಷ್ಟು ಕಷ್ಟ, ಅವ್ರಿಗೆ ನೆಟ್ಟಿಗೆ ಊಟನೂ ಇರೋದಿಲ್ಲ. ಮಿಲಿಟ್ರಿಯಲ್ಲಿ ಎಷ್ಟೊಂದು ಊಟ ಇರಲ್ಲ, ನೀರಿರಲ್ಲ, ಹವಾಮಾನ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಅಷ್ಟು ಕಷ್ಟದಲ್ಲಿ ತನ್ನ ಜೀವ ಪಣಕ್ಕಿಟ್ಟು ಇಲ್ಲಿ ಕುಟುಂಬ ಸಾಕೋದಕ್ಕೆ ಸಂಪಾದನೆ ಮಾಡಿ ಕಳಿಸ್ತಾ ಇರ್ತಾರೆ. ಅಂಥ ಅಪ್ಪಂದ್ರುಗಳು ಇರುವಂತಹ ನಮ್ಮ ದೇಶದಲ್ಲಿ ಒಂದು ಮಗುಗೆ ನಾನು ಒಂದು 50,000 ಕೊಡೋದಿಲ್ಲ, ಅದು 15 ಲಕ್ಷದಲ್ಲಿ ನಾನು 1 ಲಕ್ಷನೂ ನನ್ನ ಮಗು ಕೊಡಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಆತನ್ನ ಎಂಥ ಅಪ್ಪ ಅಥವಾ ಎಂಥ ಗಂಡ ಸ್ಥಿತಿ, ಅವ್ರ ಮನಸ್ಥಿತಿ ಯೋಚನೆ ಮಾಡಬೇಕು. ನನ್ನ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಇಷ್ಟೊಂದು ಸಂಬಳ ದುಡಿತಿದ್ರು ನನಗೆ ಆತ್ಮ ನೆಮ್ಮದಿ ಇಲ್ಲ ಅನ್ನೋ ಥರ ಅವರು ಯೋಚನೆ ಮಾಡೋದು ಖಂಡಿತ ಅದೊಂದು ಕ್ರೂರಿತನನೋ ಅಂತ, ಅದಕ್ಕಿಂತ ಮೇಲೆ ಅಂತ ಅಲ್ವಾ. ಈಗ ಹೆಂಡತಿ ಮೇಲೆ ಆತ ಅಷ್ಟು ದ್ವೇಷ ಬೆಳೆಸ್ಕೊಳ್ಳೋದಕ್ಕೆ ಕಾರಣ ಏನು? ಮದುವೆ ಆಗ 5 ವರ್ಷನೂ ಆಗಿರ್ಲಿಕ್ಕಿಲ್ಲ, ಮಗುಗೆ 2-3 ವರ್ಷ ಮೋಸ್ಟ್ ಪ್ರಾಬಬಲಿ. ಆತ ಹೆಂಡತಿ ಬಗ್ಗೆ ಅಷ್ಟೊಂದು ಕ್ರೌರ್ಯ ಏನಕ್ಕೆ ಬರಬೇಕಾಗಿತ್ತು? ಚೆನ್ನಾಗಿ ನೋಡ್ಕೊಂಡಿದ್ರೆ ಪ್ರೀತಿಯಿಂದ ಯಾವ ಹೆಂಡ್ತಿನೂ ಕೂಡ ಯಾವ ಹುಡುಗಿನೂ ಕೂಡ ನನ್ನ ಮದುವೆ ಕೆಡಿಸ್ಕೋಬೇಕು ಅಂತ ಮದುವೆ ಆಗೋದಿಲ್ಲ ಅಲ್ವಾ? ಅಥವಾ ಮದುವೆ ಕೆಡಿಸ್ಕೋಬೇಕು ಅಂತಿದ್ರೆ ಮಗು ಮಾಡ್ಕೊಳಕ್ ಹೋಗೋದಿಲ್ಲ. ಮಿಸ್ಯೂಸ್ ಮಾಡ್ಕೋಬೇಕು, ಇವನು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾನೆ, ಇವನು ಹಣ ಕಿತ್ಕೊಂಡು ಹೋಗ್ಬೇಕು ನಾನು ಅಂತ ಏನಾದ್ರು ಇದ್ರೆ ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಆ ಥರ ಏನಾದ್ರು ಮಾಡ್ಬೋದೇ ಹೊರತು ಫಿಲ್ಮ್ಗಳಲ್ಲಿ. ನಿಜ, ಈಗೀಗ ಡಿವೋರ್ಸ್ ಕೇಸ್ ಅಂತ ಬಂದಾಗ ಅದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತಿದೆ. ಇವಳಿಗೆ ಮಗು ಆದರೆ ನಮಗೆ ಸಂಭಾವನೆ ಕೇಳ್ತಾರೆ ಅಥವಾ ಮೇಂಟೆನೆನ್ಸ್ ಕೇಳ್ತಾರೆ ಅಂತ ಅದಕ್ಕೂ ದೂರ ಇಡುವಂಥ ಗಂಡಸರನ್ನ ನಾವು ನೋಡ್ತೀವಿ. ಮದುವೆ ಯಾಕಾಗಬೇಕು? ಈಗ ಹುಡುಗಿಯರೇ ಆ್ಯಕ್ಚುಲಿ ಮದುವೆ ಆಗೋಕ್ಕೆ ಹಿಂಜರಿತಾ ಇದ್ದಾರೆ. ನಾವೇ ದುಡ್ದು ಸಂಪಾದನೆ ಮಾಡ್ಕೊಂಡು ನಮ್ಮ ಜೀವನ ನೋಡ್ಕೊಳ್ಳುವಂಥ ತಾಕತ್ತಿರುವಾಗ ಯಾವೊಂದೋ ಅಡಿಯಾಳಾಗಿ ನನ್ನ ಸಂಬಳನೂ ಅವ್ರ ಕೈಲೇ ಕೊಡುವಂಥ ಪರಿಸ್ಥಿತಿ ತಂದ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಮದುವೆ ಮಾಡ್ಕೊಳ್ಳೋದನ್ನ, ಮಕ್ಕಳು ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಬರ್ತ್ ರೇಟ್ ಕೂಡ 2 ಮಕ್ಳಿಗಿಂತ ಕಡಿಮೆ ಇದೆ ಒಂದು ಕುಟುಂಬಕ್ಕೆ ನಮ್ಮ ಕರ್ನಾಟಕದಲ್ಲಿ ಹಂಗೆ ನೋಡಿದ್ರೆ. ಸೊ ಹಿಂಗಿರ್ಬೇಕಾದ್ರೆ ಹೆಣ್ಮಕ್ಳುಗಳು ಹಿಂಜರಿತಾರೆ ಮದುವೆ ಆಗೋದಕ್ಕೆ. ಈಗ ಅವಳು ಮಗು ನೋಡ್ಕೊತಾ ಇದ್ದಾಳೆ ಅಂತ ಅಂದರೆ ಇದು ಇವನ್ ಜವಾಬ್ದಾರಿ ಹಣ ಕೊಡುವಂಥದ್ದು. 15 ಲಕ್ಷದಲ್ಲಿ 5 ಲಕ್ಷನಾದರೂ ಕೊಡ್ಬೋದಿತ್ತು.
ಮಗು ಮತ್ತೆ ತಾಯಿ ಇಬ್ರಿಗೂ. ಆದ್ರೂ ಆಕೆ 5 ಲಕ್ಷನೂ ಕೇಳಿಲ್ವಲ್ಲ, ಬರೀ 80,000 ಕೇಳಿದ್ದಾರೆ. ಅದಕ್ಕೆ ಒಪ್ಪಿ ಆಯ್ತು ಕೊಡ್ತೀನಮ್ಮ ಅಂದಿದ್ರೆ ಅಲ್ಲಿ ಸಮಸ್ಯೆನೆ ಬಗೆಹರಿದು ಹೋಗ್ತಿತ್ತು. ಇಲ್ಲಿ ತನಕ ದೊಡ್ಡದಾಗೋ ಥರನೂ ಇರ್ತಿರ್ಲಿಲ್ಲ, ತಾನು ಪ್ರಾಣ ಹಾನಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ತಾನೂ ಸತ್ತು ಹೆಂಡತಿ ಮಕ್ಕಳನ್ನೂ ಸಮಸ್ಯೆಗೆ ಹೆಂಡತಿನ ಜೈಲಿಗೆ ಹಾಕ್ಸಿ ಮಗು ಈಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಅನಾಥವಾಗಿದೆ. ಈತನಿಗೆ ಎಷ್ಟು ದ್ವೇಷ ಅಂತ ಹೇಳಿದ್ರೆ, ಆತ ಎಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡಿರಬಹುದು ಅಂತ ಹೇಳಿದ್ರೆ, ನಂದು 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಅವಳದು ಒಂದಾದ್ರೂ ಕಣ್ಣು ಹೋಗ್ಲಿ ಅನ್ನೋ ಕತೆ ಇತ್ತಲ್ಲ, ಯಾವುದೋ ದೇವ್ರು ವರ ಕೊಡಕ್ ಬಂದಾಗ ಇದ್ದಿದ್ದ ಕತೆ. ಆ ಥರ ನಾನು ಸತ್ರೂ ಪರವಾಗಿಲ್ಲ, ಅವಳು ಕಷ್ಟ ಅನುಭವಿಸ್ಲಿ ಅಂತ. ಅವಳು ಕಷ್ಟ ಅನುಭವಿಸುವಾಗ ಇವನು ಸಾಯುವಾಗ ಇವರಿಬ್ರು ಸೇರ್ಕೊಂಡು ಹುಟ್ಟಿಸಿರುವಂಥ ಮಗು ಪರಿಸ್ಥಿತಿ ಏನು? ಇವ್ರಿಗೆ ಏನು ಅಧಿಕಾರ ಇದೆ ಮಗುನ ಅಂತ ಒಂದು ಪರಿಸ್ಥಿತಿಗೆ ದೂಡೋದಕ್ಕೆ? ಅವನಿನ್ನೆಂಥ ಕರ್ಕೋಟ ಆಗಿರಬಹುದು, ಮಗುವನ್ನ ತಾಯಿಯಿಂದನೂ ತಂದೆಯಿಂದನೂ ದೂರ. ಅಲ್ಲ, ಅವ್ರಿಗೆ ಇಮ್ಯಾಜಿನೇಷನ್ ಇರುತ್ತಲ್ವಾ ಮ್ಯಾಮ್ ಮುಂಚೆನೇ? ಆಬ್ವಿಯಸ್ಲಿ ಇರುತ್ತೆ. ಈ ತರ ಇಷ್ಟು 40 ಪುಟಗಳ ಡೆತ್ ನೋಟ್ ಬರ್ದು 6 ನಿಮಿಷ 50 ಸೆಕೆಂಡಿನಂತ ಒಂದು ವಿಡಿಯೋ ಮಾಡಿ ಈ ತರ ಆದ್ರೆ ಅವಳಿಗೆ ಎಷ್ಟು ಸಾಮಾಜಿಕವಾಗಿ ಹೆಂಗ್ ನೋಡ್ತಾರೆ, ಕೌಟುಂಬಿಕವಾಗಿ ಹೆಂಗ್ ನೋಡ್ತಾರೆ, ಅವ್ರಿಗೆ ಶಿಕ್ಷೆ ಏನಾಗುತ್ತೆ, ತದನಂತರ ನನ್ನ ಮಗುವಿನ ಗತಿ ಏನು ಅನ್ನೋದನ್ನ ಒಂದು ಸಣ್ಣ ವಿಚಾರ ಯೋಚನೆ ಮಾಡ್ಬೋದಿತ್ತು. ಸೆನ್ಸಿಟಿವ್ ಗಂಡಸರುಗಳು ಇದನ್ನ ಯೋಚನೆ ಮಾಡ್ತಾರೆ, ಸೆನ್ಸಿಟಿವ್ ಯುವಕರು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ತನ್ನ ಹೆಂಡತಿ ಬಗ್ಗೆ, ತನ್ನ ಮಗು ಬಗ್ಗೆ, ತನ್ನ ಕುಟುಂಬದ ಬಗ್ಗೆ, ತಂದೆ ತಾಯಿ ಅಕ್ಕ ತಂಗಿಯರ ಬಗ್ಗೆ, ಎಲ್ಲರ ಬಗ್ಗೆನೂ ಸೆನ್ಸಿಟಿವ್ ಆಗಿರುವಂಥ ಹುಡುಗರು ಗಂಡಸರುಗಳು ಯೋಚನೆ ಮಾಡ್ತಾರೆ. ಆದರೆ ಕ್ರೌರ್ಯನೇ ಮನಸ್ಸಲ್ಲಿ ತುಂಬಿಕೊಂಡಿರುವಂತಹ ಅಥವಾ ಬೇರೆ ಇನ್ಯಾವುದೋ ರೀತಿಯಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳನ್ನ ಮನಸ್ಸಲ್ಲಿ ತುಂಬಿಕೊಂಡಿದ್ರೆ ಅವರು ಆಂಟಿ ಫ್ಯಾಮಿಲಿ ಆಗಿರ್ತಾರೆ. ಅವ್ರಿಗೆ ಸ್ವಾರ್ಥತನ ಮತ್ತು ತಾವು ನಂಬ್ಕೊಂಡಿರೋ ಯಾವುದೋ ಕೆಲವು ಸಿದ್ಧಾಂತಗಳು ಬಿಟ್ಟರೆ ಬೇರೆ ಇನ್ನೇಂದ್ರ ಬಗ್ಗೆನೂ ಗೌರವನೂ ಇರಲ್ಲ, ಒಲವೂ ಇರೋದಿಲ್ಲ. ಸೊ ಅಂಥವರು ಫ್ಯಾಮಿಲಿ ಪರ್ಸನ್ಗಳಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಹೆಣ್ಮಕ್ಳುಗಳು ಮದುವೆ ಮಾಡ್ಕೊಳ್ಬೇಕಾದ್ರೆ ಮೊದಲು ಅವ್ರ ಜೊತೆಗೆ ಯಾವ ಹುಡುಗನ ಜೊತೆ ಮದುವೆ ಮಾಡ್ಕೋಬೇಕೋ ಆ ಹುಡುಗನ ಜೊತೆ ಅಟ್ಲೀಸ್ಟ್ 6 ತಿಂಗಳು 1 ವರ್ಷ ಒಡನಾಡಬೇಕು. ಆತನ ವ್ಯಕ್ತಿತ್ವ ಅರ್ಥ ಮಾಡ್ಕೋಬೇಕು. ಏನೂ ತಪ್ಪಿಲ್ಲ ಅದರಲ್ಲಿ. ಅರ್ಥ ಮಾಡಿಕೊಂಡು ನಮ್ಮಿಬ್ಬರಿಗೂ ಕಂಪ್ಯಾಟಿಬಿಲಿಟಿ ಇದೆ, ನಾವು ಜೊತೆಗೆ ಜೀವನ ಮಾಡಬಹುದು ಸೌಹಾರ್ದಯುತವಾಗಿ. ಏನೇ ಆದ್ರೂ ಕೂಡ ನಾವು ಒಬ್ಬರನ್ನೊಬ್ಬರನ್ನ ಬಿಟ್ಕೊಡಲ್ಲ ಅನ್ನೋಂಥ ಪರಿಸ್ಥಿತಿ. ಅಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಕರೆಕ್ಷನ್ನು ಮಾಡ್ಕೊಳ್ತೀವಿ, ಓಪನ್ ಮೈಂಡೆಡ್ ಆಗಿರ್ತೀವಿ. ತಪ್ಪು ಮಾಡಿದ್ರೆ ಒಬ್ರು ಡಿಸ್ಕಸ್ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಳ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಇಬ್ಬರಲ್ಲೂ ಬರೋವರೆಗೂ ಅವ್ರ ಮದುವೆ ಆಗಬಾರ್ದು. ಯಾರೋ ಒಬ್ಬ ಜೋರು ಮಾಡ್ತಾನೆ, ಒಬ್ಳು ಜೋರು ಮಾಡ್ತಾಳೆ ಅನ್ನೋಂಥ ಕಡೆ ಸೌಹಾರ್ದಯುತವಾದ ಜೀವನ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಬ್ಬರೂ ಓಪನ್ ಮೈಂಡೆಡ್ ಆಗಿ ಅರ್ಥ ಮಾಡಿಕೊಂಡು ಜೀವನ ಮಾಡುವಂತಹ ಕಂಪ್ಯಾಟಿಬಿಲಿಟಿ ಇದ್ದರೆ ಮಾತ್ರ ಮದುವೆ ಆಗಬೇಕು. ಅದಕ್ಕೋಸ್ಕರ 6 ತಿಂಗಳು 1 ವರ್ಷ ಒಡನಾಟ ಮಾಡುವಂಥ ಅಗತ್ಯ ಇದೆ. ಏಕ್ದಮ್ ಎಲ್ಲಿಂದನೋ ಒಬ್ಳು ಹುಡುಗನ್ನ ಇನ್ನೊಂದು ಕಡೆಯಿಂದ ಒಂದು ಹುಡುಗಿನ ಹಿಡ್ಕೊಂಬಂದ್ಬಿಟ್ಟು ಅಲ್ಲಿ ಕೂರಿಸಿ ಮದುವೆ ಮಾಡಿಸಿದ್ರೆ ಈ ಥರ ಸಮಸ್ಯೆಗಳಾಗ್ತವೆ. ಖಂಡಿತ ಮ್ಯಾಮ್. ಈಗೆಲ್ಲ ಸಣ್ಣ ವಿಷಯಗಳು, ಅದು ಒಂದು ವಿಷಯನೇ ಅಲ್ಲ, ಗಂಡ ಗೊರಕೆ ಹೊಡಿತಾನೆ ಅಂತ ಅನ್ನೋದಕ್ಕೋ ಅಥವಾ ಈ ಥರ ರಿಸೆಪ್ಷನಲ್ಲಿ ಬಟ್ಟೆ ಹಾಕಿದರೆ ಇದು ನಂಗೆ ಇಷ್ಟ ಆಗಲ್ಲ ಅಲ್ಲಿಂದನೇ ಶುರುವಾಗುತ್ತೆ, ಕೊನೆಗೆ ತಾಳಿ ಕಟ್ಟೋ ತನಕ ಬಂದಿರುತ್ತೆ, ಅಲ್ಲಿ ಕೂಡ ನಿಂತು ಹೋಗುತ್ತೆ. ಈಗ ಪ್ರಸ್ತುತ ಯಾವ ಹಂತದಲ್ಲಿದೆ ಮೇಡಮ್ ಈ ಕೇಸು, ಅತುಲ್ ಸುಭಾಷ್ ಅವ್ರದ್ದು ಕೇಸು? ಆತನ ಅಬೇಟ್ಮೆಂಟ್ ಟು ಸೂಸೈಡ್ ಅಂತ ಹೇಳ್ತಾರೆ. ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದಂಥವ್ರನ್ನ ಅದು ಮಾಡಿರೋದು ಹೌದೇ ಆದರೆ ಅವರನ್ನು ಅರೆಸ್ಟ್ ಮಾಡ್ತಾರೆ, ಅವ್ರಿಗೆ ಅದನ್ನು ಶಿಕ್ಷೆ ಕೊಡ್ತಾರೆ. ಇಲ್ಲಿ ಮೀಡಿಯಾದವರು ಇದನ್ನ ಅವನ ಆತ್ಮಹತ್ಯೆಗೆ ಕಾರಣ ಅಂದ್ಬಿಟ್ಟು ಅವನ ವಿಡಿಯೋ ರೆಕಾರ್ಡನ್ನು ಇಟ್ಕೊಂಡು ಅದನ್ನು ವಿಜೃಂಭಣೆಯಿಂದ ಎಲ್ಲ ಕಡೆ ತೋರಿಸಿ ಅತ್ಯಂತ ರೊಮ್ಯಾಂಟಿಸೈಸ್ ಮಾಡಿಬಿಟ್ಟು ಅವನನ್ನ ವಿಕ್ಟಿಮ್ ಮಾಡಿಬಿಟ್ಟು ಇವಳನ್ನ ವಿಲನ್ ಮಾಡಿ ತೋರಿಸಿದ್ರಿಂದ ಸೋಷಿಯಲ್ ಪ್ರೆಷರ್ಗೆ ಒಳಗಾಗಿ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್ ಆ್ಯಕ್ಚುಲಿ ಅವರನ್ನು ಅರೆಸ್ಟ್ ಮಾಡಿದೆ. ಇಲ್ಲಾಂದರೆ ಅವ್ರು ಹೆಂಗೆ ಈತನ ಸೂಸೈಡ್ಗೆ ಅವ್ರು ಹೆಂಗೆ ಕಾರಣ ಆಗಕ್ಕೆ ಸಾಧ್ಯ? ಆತ ಕಂಪ್ಲೇಂಟ್ ಮಾಡಿರೋದು ನನಗೆ ಹಿಂಗೆ 3-4 ಕೇಸ್ಗಳಿದೆ, ನಾನು 40 ಸಲ ಹೋಗಿ ಬಂದಿದ್ದೀನಿ, ನನಗೆ ಹಾಗಾಗಿ ಇರಿಟೇಟ್ ಆಗಿದೆ, ಕೋರ್ಟಲ್ಲಿ ನನಗೆ ಜಡ್ಜು ಲಂಚಕೋರರು ಅಂತ ಅನ್ನಿಸ್ತು, ಆ ಎಕ್ಸ್ಪೀರಿಯನ್ಸ್ ಆಯಿತು, ಬೆಂಚ್ ಕ್ಲರ್ಕು ಲಂಚಕೋರ ಅಂತ ಅನ್ನಿಸ್ತು, ಆ ಎಕ್ಸ್ಪೀರಿಯನ್ಸ್ ಆಯಿತು. ಇದೆಲ್ಲದರಿಂದ ನಾನು ಸಿಸ್ಟಮ್ ಬಗ್ಗೆನೂ ನಂಬಿಕೆ ಕಳ್ಕೊಂಡು ನಾನು ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂತ. ಹಾಗಾದರೆ ಆ ಜಡ್ಜು ಮತ್ತು ಕೋರ್ಟ್ ಇಡೀ ಜುಡಿಷಿಯರಿನಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ಅರೆಸ್ಟ್ ಮಾಡಬೇಕಿತ್ತು. ಅಬೇಟ್ಮೆಂಟ್ ಟು ಸೂಸೈಡ್ ಆತ್ಮಹತ್ಯೆಗೆ ಪ್ರಚೋದನಕಾರಿ ಬರೀ ಈಕೆ ಅಷ್ಟೇ ಅಲ್ಲ, ಈಕೆ ಡೈರೆಕ್ಟಾಗಿ ಈಕೆನೇ ಅಂತ ಹೇಳಿಲ್ಲ, ಈಕೆ ಫೈಲ್ ಮಾಡಿರೋ ಕೇಸಿಂದ ನಾನೊಂದು ಆತ್ಮಹತ್ಯೆ ಮಾಡ್ಕೋತಿದ್ದೀನಿ. ಸೊ ಹಾಗಾದರೆ ಜುಡಿಷಿಯರಿಯಿಂದ ಆ ಜಡ್ಜು ಆ ಬೆಂಚ್ ಕ್ಲರ್ಕ್ನು ಅರೆಸ್ಟ್ ಮಾಡಬೇಕಾಗಿತ್ತಲ್ಲ.
ಕಾರಣಕರ್ತರಾಗೋದಿಲ್ಲ. ಕೇಸ್ ನಡೆಯೋದು ನಾರ್ಮಲ್ ಅಮ್ಮ. ನೀವು ಕೇಸ್ ಬೇಡ ಅಂದರೆ ರಾಜಿ ಮಾಡ್ಕೊಳ್ಳಿ. ಕೋರ್ಟ್ ನಿಮಗೆ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮ್, ಜುಡಿಷಿಯರಿ ಏನಿದೆ ನಿಮ್ಗೊಂದು ಆಪ್ಷನ್ ಕೊಡುತ್ತೆ. ನೀವು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಕೋರ್ಟಿಗೆ ಓಡಾಡೋದು ಕಷ್ಟನಾ, ಬೇಜಾರಾಗತ್ತಾ, ಇಷ್ಟ ಇಲ್ವಾ, ಇರಿಟೇಟ್ ಆಗುತ್ತಾ, ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಈಸಿ ಅಲ್ಲ. ಕೋರ್ಟ್ಗೂ ಒಂದು ಕೇಸ್ ಭಾರ ಕಡಿಮೆ ಆಗುತ್ತೆ. ಎಷ್ಟೊಂದು ಮೊದಲು ನಮ್ಮ ಮನೆಯಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತ ನಮ್ಮ ಹಿರಿಯರು ಹೇಳ್ತಿದ್ರು. ಅದಾಗಿಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕದವರು ಅಥವಾ ಹಳ್ಳಿನಲ್ಲಿ ಯಾರೋ ದೊಡ್ಡವರು ಅಂತ ಇರ್ತಿದ್ರು, ಅವ್ರನ್ನ ಕರೆದು ಸಭೆ ಮಾಡಿಸ್ತಿದ್ರು. ಅದು ಆಗಿಲ್ಲ ಅಂತ ಹೇಳಿದ್ರೆ ಸ್ಟೇಷನ್ಗೆ ಹೋಗೋದು, ಅದು ಆಗಿಲ್ಲ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗೋದು, ಆಮೇಲೆ ಹೈಕೋರ್ಟಿಗೆ ಹೋಗೋದು. ಈ ಹಂತವಾಗಿ ಈ ಥರ ಸಮಸ್ಯೆಗಳು ದೊಡ್ಡದಾಗ್ತಾ ಹೋಗ್ತಿತ್ತು. ಇದು ಏಕ್ದಮ್ ದೊಡ್ಡದಾದಾಗಲೇ ಸಮಾಜಕ್ಕೆ ಕಂಡುಬಿಟ್ಟಿದೆ. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಖಂಡಿತ ಈ ಥರದ ಒಂದು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ತಿಳ್ಕೊಳ್ಳುವಂಥದ್ದು ಸಾಕಷ್ಟಿದೆ. ಸಮಯದ ಅಭಾವ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ವಿಷಯಗಳು ನಮಗೆ ಗೊತ್ತಿರೋದಿಲ್ಲ, ಕಂಡಿರೋದಿಲ್ಲ. ಅಂಥದ್ದೊಂದನ್ನು ನಿಮ್ಮ ಕಾನೂನಿನ ಪ್ರಕಾರ ಕಾನೂನು ಹೇಗೆ ನೋಡುತ್ತೆ, ಅದು ವಕೀಲರು ಹೇಗೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಯಾರು ಅಪರಾಧಿ ನಿರಪರಾಧಿ ಅಂತ ಹೇಳಿ ಗುರುತಿಸ್ತೀರಾ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ. ತುಂಬ ಹೃದಯದ ಧನ್ಯವಾದ ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಅತುಲ್ ಮತ್ತು ನಿಖಿತಾ ಕೌಟುಂಬಿಕ ಸಮಸ್ಯೆಯನ್ನು ಕುರಿತಾಗಿ ಕಾನೂನು ಏನು ಹೇಳುತ್ತೆ, ಕಾನೂನಿನ ಸಲಹೆ ಏನು ಎನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರಿ. ಇದೇ ತರಹದ ಕಾನೂನಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಷಯಗಳನ್ನು ನಾವು ಅಖಿಲ ವಿದ್ಯಾಸಂದ್ರ ಮೇಡಮ್ ಹತ್ರ ಪ್ರತಿಯೊಂದು ಎಪಿಸೋಡ್ನಲ್ಲೂ ಕೂಡ ವಿಭಿನ್ನವಾದಂಥ ಸಮಸ್ಯೆಗಳನ್ನು ಕುರಿತಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲೂ ಕೂಡ ಒಂದು ವಿಭಿನ್ನವಾದಂಥ ಆಶ್ಚರ್ಯಕರವಾದಂಥ ವಿಶೇಷವಾದಂಥ ಘಟನೆಯನ್ನು ಕುರಿತಾಗಿ ಚರ್ಚೆ ಮಾಡ್ತೀವಿ. ನೋಡ್ತಾ ಇರಿ ಸಮಗ್ರ ನ್ಯೂಸ್. ಇದು ನೇರ ನುಡಿ. ನಮಸ್ಕಾರ.